ಮೋದಿ ಅಂತ ಒಬ್ಬ ಧೀಮಂತ ನಾಯಕ, ಅದರಲ್ಲೂ ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ವಿಶ್ವಗುರು ಮಾಡಲಿಕ್ಕೆ ಹೊರಟಿರುವಂತಹ, ಅದರಲ್ಲಿ ಬಹುತೇಕ ಯಶಸ್ವಿಯನ್ನ ಕಂಡಿರುವಂತಹ ನಾಯಕ, ದೂರದೃಷ್ಟಿ ಇರುವ ಮೋದಿ ಅವರಿಗೂ ಕೂಡ ಕರ್ನಾಟಕ ಬಿಜೆಪಿ ಪಾಳಯ ಇಷ್ಟು ಹೊಲಸೆದ್ದು ಗಬ್ಬುನಾರ್ತಾ ಇದೆ ಅನ್ನೋದು ಯಾಕೆ ಗೊತ್ತಾಗ್ತಿಲ್ಲ? ಈ ಯಡಿಯೂರಪ್ಪನವರು ಅಥವಾ ಅವ್ರ ಮಕ್ಕಳು ಅನಿವಾರ್ಯ ಅಲ್ಲ ಅನ್ನೋ ಸತ್ಯ ಮೋದಿ ಅವರ ಗಮನಕ್ಕೆ ಬಂದಿದೆಯೋ, ಅಥವಾ ಬಾರದಂತೆ ಯಾರಾದರೂ ಅದನ್ನ ವ್ಯವಸ್ಥಿತವಾಗಿ ತಡೆದಿದ್ದಾರೋ, ಹೀಗೊಂದು ಅನುಮಾನ ಉಳಿದ್ಬಿಟ್ಟಿದೆ ಅಂತ. 100ಕ್ಕೆ 100 ಸತ್ಯ ಮೇಡಮ್. ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಲ್ಲಿ ಏನಾಗ್ತದೆ ಮತ್ತು ಇನ್ನೂ ಕೆಲವು ರಾಜ್ಯಗಳಲ್ಲಿ ಏನಾಗ್ತಾಯಿದೆ ಅನ್ನೋಂಥದ್ದು ನೇರವಾಗಿ ಫೀಡ್ಬ್ಯಾಕ್ ಇಲ್ಲ. ಅವರು ದೇಶ, ಜಗತ್ತು, ಭಾರತವನ್ನು ಜಗತ್ತಿನ 3ನೇ ಶಕ್ತಿ ಮಾಡಿದ್ದಾರೆ. ಅವರ ಒಂದು ಸಂಕಲ್ಪ ಏನಿದೆ, ಭಾರತವನ್ನು ಅಮೇರಿಕಾ ಮತ್ತು ರಷ್ಯಾದ ಸಮಾನವಾದಂಥ ಒಂದು ಶಕ್ತಿಯನ್ನು ಜಗತ್ತಿನಲ್ಲಿ ಮಾಡಬೇಕು ಅನ್ನೋಂಥ ಸಂಕಲ್ಪದೊಂದಿಗೆ ಅವರು ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಅವ್ರು ಯಾರು ವಿಶ್ವಾಸ ಇಟ್ಟು ಯಾರು ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರು ಸರಿಯಾದ ರೀತಿಯಲ್ಲಿ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಏನಿದೆ, ಕರ್ನಾಟಕ ಬಿ ಜೆ ಪಿ ಪರಿಸ್ಥಿತಿ ಏನು, ಇಲ್ಲಿ ಎಂತಿಂಥ ಮಹಾನ್ ನಾಯಕರದಾರ ಬಿ ಜೆ ಪಿಗೆ ಅನ್ನೋಂಥದ್ದು ಸರಿಯಾಗಿ ಅವರು ಅಂದಾಜನೇ ಮಾಡ್ತಾಯಿಲ್ಲ. ನಿನ್ನೆವರೆಗೂ ಒಬ್ಬರು ಫೋನ್ ಮಾಡಿದ್ರು, ಕೇಂದ್ರದ ಒಬ್ಬ ನಾಯಕರು ನನಗೆ, ಇನ್ನೂ ವಿಜೇಂದ್ರನ ಜಪ ಮಾಡ್ಕೋತ ಕೂತಿದ್ದಾರೆ ಕೇಂದ್ರದ ಒಬ್ಬ ನಾಯಕರು ಅಂತ ಹೇಳಿದ್ರು. ಇನ್ನು ಇದಕ್ಕಿಂತ ಶಾಕಿಂಗ್ ನ್ಯೂಸ್ ಏನಿರಬೇಕು ಬಿ ಜೆ ಪಿಯಲ್ಲಿ? ಇನ್ನೂ ವಿಜೇಂದ್ರನೇ ಮುಂದುವರಿಸಬೇಕು ಅನ್ನೋಂಥ ಚಿಂತನೆಯನ್ನು ಒಬ್ಬ ರಾಷ್ಟ್ರೀಯ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕೇಂದ್ರ ಬಿ ಜೆ ಪಿಯ ಒಬ್ಬ ಅತ್ಯಂತ ವಿಶ್ವಾಸಾರ್ಹ 2-3 ಜನ ನನಗೆ ನಿನ್ನೆ ಫೋನ್ ಮಾಡಿ ಹೇಳ್ತಾರೆ. ನಾನೇನು ಅವ್ರಿಗೆ ಫೋನ್ ಹಚ್ಚಿಲ್ಲ, ಏನೂ ಇಲ್ಲ, ಅವರಾಗೆ ಫೋನ್ ಮಾಡಿ ಹೇಳ್ತಾರೆ, ಏನಪ್ಪ ಈ ಕರ್ನಾಟಕದಲ್ಲಿ ಇದೇ ಭ್ರಷ್ಟ ಕುಟುಂಬನೇ ಮುಂದುವರಿಸ್ಬೇಕು ಅನ್ನೋದು ಇದೆಯಲ್ಲ, ಎಂಥ ದುರ್ದೈವ ನಮ್ಮದು ಅಂತ ಹೇಳಿ ಅವ್ರು ನನಗೆ ಕೆಟ್ಟ ಅನಿಸಿ ಫೋನ್ ಮಾಡಿದ್ರು. ದೆಹಲಿಯಿಂದ ಸೋಮಣ್ಣ ಅವರ ಹೆಸರು ಕೂಡ ಆಗ ಕೇಳೋಕ್ ಸಿಗ್ತಾ ಇರತ್ತೆ, ಅಧಿಕೃತವಾಗಿ ಅಲ್ಲದೆ ಹೋದ್ರು ಕೂಡ ಗಾಳಿ ಸುದ್ದಿ ರೀತಿಯಲ್ಲಿ ಸೋಮಣ್ಣ ಅವರನ್ನು ರಾಜ್ಯಾಧ್ಯಕ್ಷ ಮಾಡಬೇಕು ಅನ್ನೋ ಚಿಂತನೆ. ಸೋಮಣ್ಣವ್ರು ಆಗಲಿ, ಸೋಮಣ್ಣವ್ರು ಆದರೆ ಏನಾಗ್ತದ್ರಿ, ಎಲ್ಲನೂ ವಿಶ್ವಾಸ ತೊಗೊಂಡು ಹೋಗ್ತಾರೆ. ಯಾರ್ಯಾರ ಶಕ್ತಿ ಬಿ ಜೆ ಪಿಯಲ್ಲಿ ಇದೆ ಅನ್ನೋಂಥದ್ದು ಅವ್ರಿಗೆ ಗೊತ್ತಿದೆ. ಪಾಪ ಅವರು ಒಬ್ಬ ಸೀನಿಯರ್ ಅನುಭವಿಸಿದ ರಾಜಕಾರಣಿಗಳು. ಆದರೆ ಅವ್ರ ಬದಲಾವಣೆಯನ್ನು ಯಾರ್ಯಾರು ಪಕ್ಷದಿಂದ ದೂರಿಟ್ಟಾರೆ, ಒಳ್ಳೆ ನಾಯಕರನ್ನ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೋತಾರೆ ಅನ್ನೋಂಥದ್ದು ಎಲ್ಲರ ಬಳಿ ಒಂದು ಭರವಸೆ ಇದೆ. ಸೋಮಣ್ಣ ಅವರನ್ನು ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದರೆ ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಯಾರನ್ನ ಯಡಿಯೂರಪ್ಪ ಕುಟುಂಬ ಒಳ್ಳೆಯ ನಾಯಕರನ್ನ ಇವತ್ತು ಬಿ ಜೆ ಪಿಯಿಂದ ಹೊರಗೆ ಹಾಕಿದ್ದಾರೆ, ಅವರೆಲ್ಲ ಬಿ ಜೆ ಪಿಗೆ ಬಂದು ಹೊಸ ಶಕ್ತಿಯಾಗಿ ಕರ್ನಾಟಕದಲ್ಲಿ ಸೋಮಣ್ಣವರ ಅಧ್ಯಕ್ಷತೆಯಲ್ಲಿ 150 ಸೀಟು ಬರ್ತದೆ ನನಗೂ ವಿಶ್ವಾಸ ಇದೆ. ಯಾಕಂದ್ರೆ ಸೋಮಣ್ಣವರು ಪ್ರತಿಯೊಂದು ಹಂತದಲ್ಲಿ ಪಕ್ಷವನ್ನು ಉಳಿಸ್ಬೇಕಂತೇಳಿ ಕೇಂದ್ರ ಹೈಕಮಾಂಡಕ್ಕೆ ಮನಗಾಣುವಂತೆ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಂತ ನನಗೂ ಕೆಲವೊಂದು ಲಭ್ಯ ಮಾಹಿತಿಗಳ ಮೂಲಕ ಸಿಗ್ತಾ ಇದೆ. ಒಳ್ಳೆಯದಿದೆ. ಯಡಿಯೂರಪ್ಪ ಭ್ರಷ್ಟ ಕುಟುಂಬದಿಂದ ಬಿಜೆಪಿ ಹೆಸರು ಕೂಡ ಚರ್ಚೆಯಲ್ಲಿ ಅಪೇಕ್ಷೆ. ನೋಡಿ ಮೇಡಮ್, ಯಾರ್ಯಾರ್ದು ಅನುಭವ ಇದೆ, ಯಾರು ಜನಪ್ರಿಯತೆ ಇದೆ, ಜನ ಯಾರಿಗೆ ಕೂಡ್ತಾರೆ, ಯಾರು ಸ್ವಯಂ ಪ್ರೇರಣೆಯಿಂದ ಘೋಷಣೆ ಕೊಡ್ತಾರೆ, ಅವ್ರು ಯಾರೇನಾಗಿರಲಿ, ಅವರು ಬೆಲ್ಲದಗಿದೆಯೋ, ಲಿಂಬಾವಳಿಗಿದೆಯೋ, ಸುನೀಲ್ ಕುಮಾರ್ಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಜನರ ಮುಂದೆ ಒಂದು ಚಾರಿಸ್ಮ್ಯಾಟಿಕ್ ಲೀಡರ್ ಬೇಕಾಗಿದೆ. ಸುಮ್ಮನೆ ನಾವು ಮಾಡೀವಿ ಅಧ್ಯಕ್ಷ, ಒಬ್ಬ ಲಿಂಗಾಯತದಂತ ಮಾಡಿದೀವಿ, ಒಬ್ಬ ಹಿಂದುಳಿದ ನಾಯಕದಂತ ಮಾಡಿದೀವಿ ಅಂದ್ರೆ ಹಂಗೆ ನಡೀದಿಲ್ಲ. ಇಡೀ ಸನಾತನ ಹಿಂದೂ ಧರ್ಮದ ಯುವಕರೇನೋ ರಕ್ತ ಕುದೀತಾ ಇದೆ, ಆ ಯುವಕರ ಮನಸ್ಸಿನಾಗ ಬರಬೇಕು, ಯಾರು ನಮ್ಮ ನಾಯಕ, ಯಾರು ಇವರಾದ್ರೆ ಒಳ್ಳೆಯದಾಗ್ತದೆ, ಆ ಭಾವನೆ ತೊಗೋಬೇಕು. ಯಾವಾಗ ನರೇಂದ್ರ ಮೋದಿಯವ್ರನ್ನೂ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕಾದ್ರೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಜನರ ಭಾವನೆ ಇತ್ತು. ಅದಕ್ಕೆ ಅವರು ಪ್ರಧಾನಮಂತ್ರಿ ಹುದ್ದೆ ಆಗಿದ್ದಕ್ಕೆ ಯಶಸ್ವಿ ಆದರು. ಈಗ ಯೋಗಿ ಆದಿತ್ಯನಾಥರು, ಮೋದಿಯವ್ರ ನಂತರ ಯೋಗಿ ಆದಿತ್ಯನಾಥರೇ ಪ್ರಧಾನಮಂತ್ರಿ ಆಗಬೇಕಂತ ಈ ದೇಶದ ಜನರ ಭಾವನೆ ಇದೆ. ಆ ಭಾವನೆಗೆ ತಕ್ಕಂತೆ ಪಕ್ಷ ನಡಿಬೇಕೇ ಹೊರತು ಯಡಿಯೂರಪ್ಪ ಕುಟುಂಬದ ಒಂದು ಅಡಿಯಾಳ ಆಗಿ ಯಾವುದೇ ಪಕ್ಷದ ಹೈಕಮಾಂಡ್ ನಡಿಬಾರ್ದು. ನೀವು ರಿಪಬ್ಲಿಕ್ ಕನ್ನಡಕ್ಕೆ ಬಂದಾಗ ಇದೊಂದು ಪ್ರಶ್ನೆ ಕೇಳಲೇಬೇಕು ಅಂತ ಒತ್ತಡ ಆಯಿತು, ಧರ್ಮಸ್ಥಳ ವಿಚಾರ. ಅದರಲ್ಲೂ ವಿಜೇಂದ್ರ ಅವರ ನಡೆ. ಒಂದು ಕಡೆ ಹೋಗಿ ನಾವು ಧರ್ಮಾಧಿಕಾರಿಗಳ ಪರವಾಗಿರ್ತೀವಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆಯಲ್ಲಿ ಹೋಗಿ ಹೋರಾಟಗಾರರು ಅಥವಾ ನೇರವಾಗಿ ಸೌಜನ್ಯ ಅವ್ರ ತಾಯಿನ ಕೂಡ ಭೇಟಿಯಾಗಿ ಬರ್ತಾರೆ. ಅಂದ್ರೆ ವಿಜೇಂದ್ರ ಅವರ ಸ್ಟ್ಯಾಂಡು ಅಲ್ಲೂ ಕೂಡ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ, ಅದರಲ್ಲೂ ಧರ್ಮಸ್ಥಳದ ವಿರುದ್ಧವಾಗಿದ್ದ ಷಡ್ಯಂತ್ರಗಳ ವಿರುದ್ಧವಾಗಿ ನಿಂತಿದ್ದ ಹಿಂದೂ ಸಮುದಾಯದಲ್ಲಿ ಗೊಂದಲಕ್ಕೆ ಕಾರಣವಾಯಿತು ಅನ್ನೋದು. ನೋಡ್ರಿ, ಎಂದೂ ಯಡಿಯೂರಪ್ಪ ಕುಟುಂಬ ಸನಾತನ ಧರ್ಮ ಪ್ರಾಮಾಣಿಕತೆ ಅನ್ನುವಂಥ ಅವರ ಡಿಕ್ಷನರಿಯಲ್ಲಿ ಇಲ್ಲ. ಅವರು ಬಿ ಜೆ ಪಿ ಕೇಂದ್ರ ವರಿಷ್ಠ ಮಂಡಳಿನ ಲಿಂಗಾಯತ
ಒಂದು ಕಾರ್ಡ್ನಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನನ್ನ ತೆಗೆದ್ರೆ, ನನ್ನ ಮಗನ ಅಧ್ಯಕ್ಷ ಸ್ಥಾನ ಇಳಿಸಿದ್ರೆ ಈ ಲಿಂಗಾಯತರೆಲ್ಲ ವಿಮುಖರಾಗ್ತಾರೆ, ನಾ ಪ್ರಚಾರಕ್ಕೆ ಹೋಗೋದಿಲ್ಲ. ಇಂಥ ಬ್ಲ್ಯಾಕ್ ಮೇಲ್ಗಳನ್ನು ಅಮಿತ್ ಶಾ ಅವ್ರ ಮುಂದೆ, ನಡ್ಡಾ ಅವ್ರ ಮುಂದೆ ಮಾಡಿಕೊಂಡು ತನ್ನ ಮಗನ ಬಚಾವ್ ಮಾಡ್ತಾ ಇರ್ತಾರೆ. ಅವರು ಧರ್ಮಸ್ಥಳ ಬಗ್ಗೆನೂ ಕಳಕಳಿ ಇಲ್ಲ, ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆನೂ ಕಳಕಳಿ ಇಲ್ಲ. ಸೌಜನ್ಯ ಮನೆಗೆ ಹೋಗಲಿಕ್ಕೆ ಕಾರಣ ಅಲ್ಲೊಬ್ಬ ಮಹಾಪುರುಷ ಒಬ್ಬವ ನಮ್ಮ ವಿಜೇಂದ್ರನ ಚೇಲ ಅದಾನ, ಒಬ್ಬ ಶಾಸಕ, ಅವನ ಮಾರ್ಗದರ್ಶನ ತಗೊಂಡು ಹೋದರು. ಅದರಿಂದ ಎಷ್ಟು ದುಷ್ಪರಿಣಾಮ ಆಯಿತು ಅನ್ನುವಂಥದ್ದು ಹಿಂದೂಗಳ ಶಾಸಕರಿದ್ದಂಥ ದಕ್ಷಿಣ ಕನ್ನಡದಲ್ಲಿ ಅವ್ರಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ರೀ. ಅವ್ರಿಗೆ ವೇದಿಕೆ ಮೇಲೆ ಪಾಪ ಪುಟ್ಟು ಎದ್ದು ಹೋಗಿಬಿಟ್ರು. ಅಂದರೆ ವಿಜೇಂದ್ರನ ನಡವಳಿಕೆ ಸೌಜನ್ಯ ಮನೆಗೆ ಹೋಗಿದ್ದಕ್ಕೆ ಸರ್ವತಃ ಬಿ ಜೆ ಪಿಯ ಕಾರ್ಯಕರ್ತರಿಗೆ, ಕೇವಲ ಕರಾವಳಿಯಲ್ಲ ಇಡೀ ಕರ್ನಾಟಕದಲ್ಲಿ ಬಿ ಜೆ ಪಿ ಕಾರ್ಯಕರ್ತರಿಗೆ, ಸ್ವಯಂ ಸೇವಕರಿಗೆ ಭಾರೀ ಮನಸ್ಸಿಗೆ ನೋವಾಗಿದ್ದು ಆ ಘಟನೆಯಿಂದ ಅವತ್ತೇ ವಿಜೇಂದ್ರ ಒಬ್ಬ ಖಳನಾಯಕ ಅನ್ನುವಂಥದ್ದು ಸಾಬೀತಾಗಿದೆ. ಇಷ್ಟು ಮಾತ್ರ ಅಲ್ಲ, ವಿಜೇಂದ್ರ ಅವರು ಕರೆ ಕೊಟ್ಟರು ಅನ್ನೋ ಕಾರಣಕ್ಕೆ ಕಾರ್ಗಳು ಎತ್ಕೊಂಡು ಮಾಡಿದ ರ್ಯಾಲಿ ಏನಿತ್ತು ಧರ್ಮಸ್ಥಳ ಚಲೋ, ಅದ್ರ ಬಗ್ಗೆ ಕೂಡ ಹಿಂದೂ ಯುವಕರನ್ನೇ ಲೇವಡಿ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಇದು ಶೋ ಆಫ್ ಅಷ್ಟೇ ಬಿಟ್ರೆ ಧರ್ಮಸ್ಥಳದ ಪರವಾಗಿ ನಿಲ್ಲೋ ಗಟ್ಟಿ ಪ್ರಯತ್ನ ಅಲ್ಲ. ಹಾಗೆ ಮಾಡೋ ಹಂಗಿದ್ರೆ SIT ರಚನೆ ಆಗ್ಲಿಕ್ಕೆ ಮುಂಚೆನೆ ಯಾವಾಗ ಅಪವಾದ ಕೇಳೋಕ್ ಬಂತು ಆಗ್ಲೇನೆ ಬಿಜೆಪಿ ತನ್ನ ಸ್ಟ್ಯಾಂಡ್ ಅನ್ನ ಸ್ಪಷ್ಟಪಡಿಸಬೇಕಾಗಿತ್ತು. ಆದ್ರೆ ಲೇಟ್ ರಿಯಾಕ್ಷನ್, ಬಟ್ ಇದೊಂದು ಪೊಲಿಟಿಕಲ್ ಶೋ ಆಫ್ ರಿಯಾಕ್ಷನ್, ಹೀಗೆ ಮಾತನಾಡಿದವರು ಇದ್ದಾರೆ. ನೋಡಿ ಮೇಡಮ್, ಈಗ ವಿಧಾನಸಭೆ ನಡೀತಾ ಇತ್ತು, ಆ ಬಿ ಜೆ ಪಿ ಒಳಗೆ ಇಟ್ಟು ಗೊಂದಲ ಇತ್ತು. ಅಶೋಕಗೆ, ವಿಜೇಂದ್ರಗೆ ಏನು ಮಾತಾಡಬೇಕು, ಏನು ಬಿಡಬೇಕು ಅನ್ನೋಂಥದ್ದು ಗೊಂದಲದಲ್ಲೇ ಇದ್ದರು. ವಿಜೇಂದ್ರ ಮಾತಾಡಲೇ ಇಲ್ಲ ವಿಧಾನಸಭೆಯಲ್ಲಿ. ಮಾತಾಡಿದ ಸುನೀಲ್ ಕುಮಾರು, ಅಶೋಕು. ವಿಜೇಂದ್ರ ಯಾವಾಗ ಇಂಥ ವಿಚಾರಗಳು ಬರ್ತಾವು ಓಡಿ ಹೋಗಿಬಿಡ್ತಾನೆ, ವಿಧಾನಸಭೆಯಲ್ಲಿ ಕುಂಡ್ರೋದಿಲ್ಲ, ಹೊರಗಡೆ ಹೋಗಿ ಕುಂಡಿರ್ತಾನೆ. ಒಂದು 4-5 ಚೇಲ MLA ಅದಾರ, ಅವ್ರ ಜೊತೆಗೆ ಚಹಾ ಕುಡ್ಕೊಂಡು ಮಜಾ ಮಾಡ್ಕೊಂಡು ಕುಂಡಿರ್ತಾನೆ. ಕರಾವಳಿಯಲ್ಲಿ ಅವನ್ನೆಲ್ಲ ಶಾಸಕನ ವಿಶ್ವಾಸ ತೊಗೊಂಡಿದ್ರೆ, ಅಲ್ಲಿ ಎಲ್ಲ ಹಿಂದೂ ಸಂಘಟನೆಗಳಿಗೆ ವಿಶ್ವಾಸ ತೊಗೊಂಡಿದ್ರೆ 1 ಲಕ್ಷ ಜನ ಸೇರಿಸ್ಬೋದಾಗಿತ್ತು, ಒಂದು ದೊಡ್ಡ ಎಚ್ಚರಿಕೆ ಗಂಟೆಯನ್ನು ಕೊಡ್ಬೋದಾಗಿತ್ತು. ವಿಜೇಂದ್ರಗೆ ಅದು ಬೇಕಾಗಿರಲಿಲ್ಲ. ಯಾಕಂದರೆ ಕರಾವಳಿಯ ಶಾಸಕರಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ವೇದಿಕೆ ಮೇಲೆ ಕುಡಿರ್ಲಿಕ್ಕೆ ಅವಕಾಶ ಇಲ್ಲ. ಆ ರೀತಿ ಅಪಮಾನ ಆಗಾಗಿ ಆ ಪಾಪ ಶಾಸಕರು ಹೋದರು. ಕೇವಲ ಕರಾವಳಿಯಲ್ಲಿರುವಂಥ ಒಬ್ಬ ಚೇಲ ಶಾಸಕನ ಬಿಟ್ಟರೆ ವಿಜೇಂದ್ರ ಯಾರಿಗೂ ಕ್ಯಾರೆ ಅನ್ನಲಿಲ್ಲ. ಅವನ ದುರ್ನಡತೆ, ಅವನ ನಡವಳಿಕೆ, ಅವನ ದುರಂಕಾರ ಕರ್ನಾಟಕ BJPಯನ್ನು ನುಂಗಿ ಹಾಕ್ತಾಯಿದೆ. ಇದು ಪೂರ್ಣವಾಗಿ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ಗೆ ವಿಜೇಂದ್ರ ಶರಣಾಗತಿಯಾಗಿದ್ದಾರೆ. ಅವರ ಸ್ಟೇಟ್ಮೆಂಟ್ ಸಹಿತ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಆಫೀಸ್ನಿಂದಲೇ ಪ್ರಿಂಟ್ ಆಗಿ ಬರ್ತೈತಿ ವಿಜೇಂದ್ರಗೆ ಏನು ಹೇಳಬೇಕು ಅನ್ನೋದು. ಅಷ್ಟು ಹೇಳಿ ಅವ್ರು ನೋಡಿ ಮತ್ತೆ ಫೋನ್ ಮಾಡಿ ಹೇಳ್ತಾರೆ ಪಾಪ DK ಶಿವಕುಮಾರ್ಗೆ, ಸಿದ್ದರಾಮಯ್ಯ ಸರ್ ಇವತ್ತು ನಿಮ್ಮ ವಿರುದ್ಧ ಹೇಳಿಕೆ ಕೊಟ್ಟಿನಿ ಸರ್, ಸರಿ ಇದೆಯಲ್ಲ? ಸರಿ ಇದೆಯಪ್ಪ, ಇನ್ನೊಂದು ವರ್ಡ್ ಅದು ಹಾಕಬಾರ್ದಾಗಿತ್ತು. ಇಲ್ಲ ಸರ್, ಅಷ್ಟು ಹೇಳಿಲ್ಲ ಅಂದರೆ ನಮಗೆ ಹೈಕಮಾಂಡ್ ತೊಂದರೆ ಮಾಡ್ತಾರೆ ಸರ್, ಪ್ಲೀಸ್ ಸರ್ ನೀವೇನೋ ತಪ್ಪು ತಿಳ್ಕೊಬೇಡಿ ಸರ್ ಅಂತ ಹೇಳಿ ಫೋನ್ ಮಾಡಿ ಹೇಳುವಷ್ಟು ಪರಿಸ್ಥಿತಿ ಇದೆ ಅಂತ ಹೇಳಿ ನನಗೂ ಮಾಹಿತಿ ಇದೆ. ನಿಮ್ಮ ಮಗನ ನಿಶ್ಚಿತಾರ್ಥದ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಹಿಂದೂ ಹುಲಿ ಅಂತ ಹೇಳಿ ತನ್ನನ್ನು ತಾನು ಕರೆಸ್ಕೊಳ್ಳುವ ಯತ್ನಾಳ್ ಅವರು ಮಗನ ನಿಶ್ಚಿತಾರ್ಥವನ್ನ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮಾಡಿದ್ದಾರೆ. ಅವರೆಲ್ಲ ಈ ವಿಜೇಂದ್ರ ಚೇಲಾಗಳು ಬಿಡುತ್ತಿರುವಂಥದ್ದು ಮೇಡಮ್. ಅಲ್ಲೆಲ್ಲ ಹಿಂದೂ ಸಂಸ್ಕೃತಿ ಪ್ರಕಾರನೇ ಎಲ್ಲ ನಡೆದಿದೆ. ಇವತ್ತು ಡ್ರೆಸ್ಸು ಅವ್ರ ಮಕ್ಕಳು ಒಂದು ಏನು ಇದು ಇದೆಯಲ್ಲ ಆ ರೀತಿ ಅವ್ರು ಮಾಡ್ಕೊಂಡಿದ್ದಾರೆ ಹೊರತು ನಾವು ಮುಂಜಾನೆಯಿಂದ ಎಲ್ಲ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನೆಲ್ಲ ಮುಗಿಸಿ ಕೊನೆಯ ಕಾರ್ಯಕ್ರಮ ರಿಂಗ್ ಸೆರೆಮನಿ ಅಷ್ಟೇ ಅವರು ಇಬ್ಬರು ಏನು ರಿಂಗ್ ಎಕ್ಸ್ಚೇಂಜ್ ಮಾಡೋದು ಬಿಟ್ಟರೆ ಮುಂಜಾನೆ 11 ಗಂಟೆಯಿಂದ ಎಲ್ಲ ಧಾರ್ಮಿಕ ಪೂಜೆಗಳು ಎಲ್ಲ ಮಠಾಧೀಶರು ಎಲ್ಲ ಆಗಿದೆ. ಇದು ವಿಜೇಂದ್ರನ ಚೇಲಾಗಳು ಅಲ್ಲೇನು BJP ಕಾರ್ಯಾಲಯದ ಒಂದು 2-3 ಮಂದಿ ಲೋಫರ್ ಕೂತಿದ್ದಾರೆ. ಅವರು ಇದನ್ನು ಒಂದು ರೀತಿ ಕ್ರಿಶ್ಚಿಯನ್ ಅಂತೇಳಿ, ನಾವೇನು ಕ್ರಿಶ್ಚಿಯನ್ನೂ ಅಲ್ಲ ಮುಸ್ಲಿಮೂ ಅಲ್ಲ, ನಾವು ಪಕ್ಕಾ ಹಿಂದೂಗಳೇ. ನನ್ನ ಮಗನ ಹೆಸರು ರಾಮನಗೌಡ ಅಂತ ಇದೆ, ನನ್ನ ಸೊಸೆಯ ಹೆಸರು ಹಿಂದೂ ಹೆಸರೇ ಇದೆ. ಈ ರೀತಿ ಹಲ್ಕ ಕೆಲಸ ಬಿಟ್ಟು ಒಳ್ಳೆ ಕೆಲಸ ಮಾಡಲಿ ಅವರು. ಬಟ್ ಇದನ್ನ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ನವರು ಕೂಡ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಹೆಂಗ್ ವ್ಯಾಖ್ಯಾನ ಮಾಡ್ಬಿಡ್ತಾರೆ ಅಂತಂದ್ರೆ, ಹಿಂದುತ್ವ ಅಂತ ಹೇಳಿ ಬೋಧನೆ ಮಾಡೋದು ಆಚೆ ಬಡವರ ಮಕ್ಕಳಿಗೆ, ಮನೆ ಮಕ್ಕಳಿಗೆ ಮಾತ್ರ ನೀವು ಹೆಂಗ್ ಬೇಕಾರೋ ಇರಿ ಅಂತ ಹೇಳಿ ಶೋಕಿ ಕಲ್ಸ್ಕೊಡ್ತಾರೆ. ಹಿಂಗೇನೆ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲಿ ಮೇಡಮ್, ಏನಲ್ಲ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿವೆ, ಏನಿದೆ ಅಲ್ಲಿ? ಏನು ಅವರು ನೋಡಿ ಕೇಕ್ ಕತ್ತರಿಸೋದು. ಈಗ ಒಮ್ಮಿಂದೊಮ್ಮೆ ನೀವು ಕೇಕ್ ಕತ್ತರಿಸ್ತಾರಂದ್ರೆ, ಈಗ ನಮಗೆ ಎಲ್ಲ ಜನ್ಮ ದಿವಸನಾಗೂ ಕೇಕ್ ತಂದಿಡ್ತಾರೆ ಮುಂದೆ ಜನ. ನಾನಂತರೂ ಈಗ ಒಂದು 10 ವರ್ಷ ಆಯ್ತು ನಾನು ಹುಟ್ಟುಹಬ್ಬನೇ ಆಚರಣೆ ಮಾಡ್ಕೊತ ಬಿಟ್ಟಿನಿ. ಯಾಕಂದ್ರೆ ಈ ಕೇಕ್ ಕತ್ತರಿಸೋದು ಅದು ತಿನ್ನೋದಂತ ನಮ್ಗೆ ಶುಗರ್ ಇರೋದ್ರಿಂದ ಬಿಟ್ಟಿದ್ದೀವಿ. ಅವರು ಹುಡುಗರಿದ್ದಾರೆ
ಅದೇನು ದೊಡ್ಡ ಏನು ಕ್ರಿಶ್ಚಿಯನ್ರಲ್ಲ ಏನೂ ಅಲ್ಲ, ಸುಮ್ಮನೆ ಅಲ್ಲ ಹಲ್ಕ ನನ್ನ ಮಕ್ಕಳು ಮಾಡೋ ಕೆಲಸ. ತಮ್ಮ ಮಕ್ಕಳು ಏನೇನು ಮಾಡ್ತಾ ಇದ್ದಾರೋ ಎಲ್ಲೆಲ್ಲಿ ಹೋಗಿ ಬೀಳ್ತಾರೋ ಅದನ್ನು ಮಾಡಿದ್ರೆ ನೋಡ್ಕೊಳ್ಳಿ ಅವ್ರು. ರೈಟ್ ಸರ್. ಅನೇಕ ಪ್ರಶ್ನೆಗಳಿಗೆ ಸುದೀರ್ಘವಾಗಿ ಉತ್ತರವನ್ನ ಕೊಟ್ರಿ, ಹಾಗೆ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ರಿ. ಧನ್ಯವಾದ ಯತ್ನಾಳ್ ಅವರೇ, ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡದ ಪರವಾಗಿ ಹಾಗೆ ವೀಕ್ಷಕರ ಪರವಾಗಿ ತಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.